3 ಗಂಟೆಯಿಂದ ಸಮೀರ್ಗೆ ಡ್ರಿಲ್ ನಡೀತಾ ಇದೆ. ಬೆಳ್ತಂಗಡಿ ಠಾಣೆಯಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಯೂಟ್ಯೂಬರ್ ಸಮೀರ್ಗೆ ತನಿಖಾಧಿಕಾರಿ ನಾಗೇಶ್ ಸದ್ರಿ ಡ್ರಿಲ್ ಮಾಡ್ತಾ ಇದ್ದಾರೆ. ತನಿಖಾಧಿಕಾರಿಯ ಸಾಲು ಸಾಲು ಪ್ರಶ್ನೆಗಳಿಗೆ ಸಮೀರ್ ಥಂಡ ಹೊಡೆದಿರೋದು. ಯೂಟ್ಯೂಬ್ ಚಾನಲ್ ವಿಡಿಯೋ ಬಗ್ಗೆ ಪ್ರಶ್ನೆಗಳ ಸುರಿಮಳೆ. ದೂತ ಅನ್ನುವಂಥ ಯೂಟ್ಯೂಬ್ ಚಾನಲ್ ಜೊತೆಗೆ ನಿಮ್ಮ ಸಂಬಂಧ ಏನು? ವಿಚಾರಣೆಯಲ್ಲಿ AI ವಿಡಿಯೋ ರಹಸ್ಯ ಬಯಲಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ವಿಡಿಯೋ ತಯಾರಿಕೆ ಅಪ್ಲೋಡ್ ಬಗ್ಗೆ ಸಾಲು ಸಾಲು ಪ್ರಶ್ನೆಗಳಿದೆ. ತನಿಖಾಧಿಕಾರಿ ಸಾಲು ಸಾಲು ಪ್ರಶ್ನೆಗಳಿಗೆ ಸಮೀರ್ ಕಂಗಾಲಾಗಿರೋದು. ಸಮೀರ್ ಈಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತಾನ, ಗಲಿಬಿಲಿಗೊಂಡಿದ್ದಾನ? ಹಲವು ರೀತಿಯ ಸಂಶಯಗಳು ಕಾಡ್ತಾ ಇದೆ. ದಿನೇಶ, ಏನ್ ನಡೀತಾ ಇದೆ? ವಿಚಾರಣೆಯ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ. ಶ್ರೀಪಾದ್ ಪಾಟೀಲ್, 1 ಗಂಟೆ ಸುಮಾರಿಗೆ ಯೂಟ್ಯೂಬರ್ ಸಮೀರ್ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿರುವಂಥದ್ದು. 1 ಗಂಟೆ ಸುಮಾರಿಗೆ ಆತನ ವಿಚಾರಣೆ ಕೂಡ ಶುರುವಾಗಿರುವಂಥದ್ದು. ಈಗ 3 ಗಂಟೆ ಆಗ್ತಾ ಬಂತು. ಅಂದರೆ 3 ಗಂಟೆಗಳ ಕಾಲ ಆತನನ್ನು ವಿಚಾರಣೆ ಮಾಡಿರುವಂಥದ್ದು. ಮುಂದೆಯೂ ಕೂಡ ವಿಚಾರಣೆ ಮಾಡಲಿಕ್ಕೆ ಇರುವಂಥದ್ದು. ಇವತ್ತು ಸಂಜೆವರೆಗೂ ಕೂಡ ಆತನ ವಿಚಾರಣೆ ನಡೆಯುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇರುವಂಥದ್ದು. ಅಗತ್ಯ ಬಿದ್ದರೆ ನಾಳೆಯೂ ಕೂಡ ಆತನ ವಿಚಾರಣೆ ನಡೀಲಿಕ್ಕೆ ಇರುವಂಥದ್ದು. ಅಂದರೆ ನಾಳೆಯೂ ಕೂಡ ವಿಚಾರಣೆ ಮುಂದುವರಿಯುವಂಥ ಸಾಧ್ಯತೆ ಇದೆ. ಹೀಗಾಗಿ ಸದ್ಯ ಆತನನ್ನು ತೀವ್ರವಾದಂಥ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ನಾಗೇಶ್ ಕದ್ರಿ ಅವರು ಆತನನ್ನು ವಿಚಾರಣೆ ಮಾಡ್ತಾ ಇರುವಂಥದ್ದು. ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆಗಳನ್ನು ಆತನ ಮುಂದೆ ಇಡ್ತಿದ್ದಾರೆ. ಪ್ರಮುಖವಾಗಿ ಒಂದು AI ವಿಡಿಯೋ ಏನಿದೆಯಲ್ಲ ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಾದರೆ, ಮತ್ತೊಂದು ಆತ ಯೂಟ್ಯೂಬ್ ಚಾನಲ್ ಏನಿದ್ದಾನೆ, ಅಂದರೆ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡಿದ್ದಾನೆ. ಹೀಗಾಗಿ ಆತನ ಯೂಟ್ಯೂಬ್ ಚಾನಲ್ಗೆ ಸಂಬಂಧಿಸಿದಂಥ ಸಾಕಷ್ಟು ಪ್ರಶ್ನೆಗಳು. ಮತ್ತೊಂದು, ಆತನ ಹಿಂದೆ ಯಾರೆಲ್ಲ ಕೆಲಸ ಮಾಡಿದರು, ಅಂದರೆ ಆ ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗಿ ಯಾರೆಲ್ಲ ಕೆಲಸ ಮಾಡಿದ್ರು, ಆ ಯೂಟ್ಯೂಬ್ ಚಾನಲ್ ಆತನ ಒಡೆತನದಲ್ಲಿ ಇದೆಯಾ ಅಥವಾ ಪಾಲುದಾರಿಕೆಯಲ್ಲಿ ಇದೆಯಾ, ಈ ರೀತಿಯಂಥ ಪ್ರಶ್ನೆಗಳು ಕೂಡ ಕೇಳ್ತಾ ಇರುವಂಥದ್ದು. ಜೊತೆಗೆ ಆತ ತಾನೇ ಏನೋ ವಿಡಿಯೋ ಮಾಡಿದ್ನ ಅಥವಾ ಯಾರಾದರೂ ಪ್ರಚೋದನೆ ನೀಡಿ ಆತನಲ್ಲಿ ವಿಡಿಯೋ ಮಾಡಿಸಿದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಇರುವಂಥದ್ದು. ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಆತನಲ್ಲಿ ಕೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಸಾಕ್ಷಿಯನ್ನು ಕೇಳ್ತಾ ಇದ್ದಾರೆ. ಅಂದರೆ ಆತ ವಿಡಿಯೋದಲ್ಲಿ 1000ಕ್ಕೂ ಹೆಚ್ಚು ಶವಗಳನ್ನು ಈ ವ್ಯಕ್ತಿ ಏನಿದ್ದಾನೆ ಆತ ಹೂತ ಹಾಕಿದ್ದಾನೆ ಅಂತ ವಿಡಿಯೋದಲ್ಲಿ ಹೇಳಿದ್ದ. ಅದಕ್ಕೆ ಸಾಕ್ಷಿ ಏನಿದೆ, ಅದಕ್ಕೆ ಆಧಾರ ಏನಿದೆ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂಥದ್ದು. ಆದರೆ ಸಾಕ್ಷಿಗೆ ಸಂಬಂಧಿಸಿದಂತೆ ಆತನಲ್ಲಿ ಯಾವುದೇ ರೀತಿಯಾದಂಥ ಉತ್ತರ ಇಲ್ಲ. ಭಾಳಷ್ಟು ಅಸ್ಪಷ್ಟವಾದಂಥ ಉತ್ತರಗಳನ್ನು ಕೂಡ ನೀಡ್ತಾ ಇರುವಂಥದ್ದು. ಕೆಲವೊಂದು ಕಡೆ ಗಲಿಬಿಲಿ ಆದಂಥ ಉತ್ತರಗಳನ್ನು ಕೂಡ ನೀಡ್ತಾ ಇರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟ ಉತ್ತರವನ್ನು ಕೊಡ್ತಾ ಇಲ್ಲ. ಜೊತೆಗೆ ಅದಕ್ಕೆ ಸಂಬಂಧಿಸಿದಂಥ ಯಾವುದೇ ರೀತಿಯಾದಂಥ ಸಾಕ್ಷಿ ಮತ್ತು ದಾಖಲೆಗಳನ್ನು ಕೊಡ್ತಾ ಇಲ್ಲ. ಒಂದಷ್ಟು ದಾಖಲೆಗಳನ್ನು ತಂದಿದ್ದಾನೆ, ಆದರೆ ಆ ಒಂದು ದಾಖಲೆಗಳು ಅವರ ಪ್ರಶ್ನೆಗೆ ಪೂರಕ ಆಗ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಅಂದರೆ ಆತ ಬರುವಂಥ ಸಂದರ್ಭದಲ್ಲೂ ಕೂಡ ಸುಮಾರು 10 ಗಂಟೆ ವೇಳೆಗೆ ಆತ SIT ಠಾಣೆಗೆ ಆಗಮಿಸಬೇಕಿತ್ತು, ಅಂದರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆಗಮಿಸಬೇಕಾಗಿತ್ತು. ಆತ ಬಂದದ್ದು ಮಾತ್ರ 1 ಗಂಟೆ ಸುಮಾರಿಗೆ. ಅಂದರೆ ಅದಕ್ಕಿಂತ ಮೊದಲು ವಕೀಲರ ಜೊತೆ ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸಿ ವೆಲ್ ಪ್ರಿಪೇರ್ಡ್ ಆಗಿ ಆತ ಬಂದಿದ್ದ. ಅಂದರೆ ಯಾವ ರೀತಿಯಾದಂಥ ಪ್ರಶ್ನೆಗಳು ಬರಬಹುದು, ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ವಕೀಲರ ಜೊತೆ ಚರ್ಚೆ ಮಾಡಿದ್ದ, ವಕೀಲರ ಸಲಹೆಗಳನ್ನು ಕೇಳಿದ್ದ, ವಕೀಲರು ಒಂದಷ್ಟು ಮಾರ್ಗದರ್ಶನವನ್ನು ಕೂಡ ನೀಡಿದ್ರು. ಅಂದ್ರೆ ಇದೇ ರೀತಿಯಾದಂತಹ ಪ್ರಶ್ನೆಗಳನ್ನು 3 ಗಂಟೆಯಿಂದ ಸಮೀರ್ಗೆ ಡ್ರಿಲ್ ನಡೀತಾ ಇದೆ. ಬೆಳ್ತಂಗಡಿ ಠಾಣೆಯಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಯೂಟ್ಯೂಬರ್ ಸಮೀರ್ಗೆ ತನಿಖಾಧಿಕಾರಿ ನಾಗೇಶ್ ಸದ್ರಿ ಡ್ರಿಲ್ ಮಾಡ್ತಾ ಇದ್ದಾರೆ. ತನಿಖಾಧಿಕಾರಿಯ ಸಾಲು ಸಾಲು ಪ್ರಶ್ನೆಗಳಿಗೆ ಸಮೀರ್ ಥಂಡ ಹೊಡೆದಿರೋದು. ಯೂಟ್ಯೂಬ್ ಚಾನಲ್ ವಿಡಿಯೋ ಬಗ್ಗೆ ಪ್ರಶ್ನೆಗಳ ಸುರಿಮಳೆ. ದೂತ ಅನ್ನುವಂಥ ಯೂಟ್ಯೂಬ್ ಚಾನಲ್ ಜೊತೆಗೆ ನಿಮ್ಮ ಸಂಬಂಧ ಏನು? ವಿಚಾರಣೆಯಲ್ಲಿ AI ವಿಡಿಯೋ ರಹಸ್ಯ ಬಯಲಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ವಿಡಿಯೋ ತಯಾರಿಕೆ ಅಪ್ಲೋಡ್ ಬಗ್ಗೆ ಸಾಲು ಸಾಲು ಪ್ರಶ್ನೆಗಳಿದೆ. ತನಿಖಾಧಿಕಾರಿ ಸಾಲು ಸಾಲು ಪ್ರಶ್ನೆಗಳಿಗೆ ಸಮೀರ್ ಕಂಗಾಲಾಗಿರೋದು. ಸಮೀರ್ ಈಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತಾನ, ಗಲಿಬಿಲಿಗೊಂಡಿದ್ದಾನ? ಹಲವು ರೀತಿಯ ಸಂಶಯಗಳು ಕಾಡ್ತಾ ಇದೆ. ದಿನೇಶ, ಏನ್ ನಡೀತಾ ಇದೆ? ವಿಚಾರಣೆಯ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ.
ಶ್ರೀಪಾದ್ ಪಾಟೀಲ್ 1 ಗಂಟೆ ಸುಮಾರಿಗೆ ಯೂಟ್ಯೂಬರ್ ಸಮೀರ್ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿರುವಂಥದ್ದು. 1 ಗಂಟೆ ಸುಮಾರಿಗೆ ಆತನ ವಿಚಾರಣೆ ಕೂಡ ಶುರುವಾಗಿರುವಂಥದ್ದು. ಈಗ 3 ಗಂಟೆ ಆಗ್ತಾ ಬಂತು. ಅಂದರೆ 3 ಗಂಟೆಗಳ ಕಾಲ ಆತನನ್ನು ವಿಚಾರಣೆ ಮಾಡಿರುವಂಥದ್ದು. ಮುಂದೆಯೂ ಕೂಡ ವಿಚಾರಣೆ ಮಾಡಲಿಕ್ಕೆ ಇರುವಂಥದ್ದು. ಇವತ್ತು ಸಂಜೆವರೆಗೂ ಕೂಡ ಆತನ ವಿಚಾರಣೆ ನಡೆಯುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇರುವಂಥದ್ದು. ಅಗತ್ಯ ಬಿದ್ದರೆ ನಾಳೆಯೂ ಕೂಡ ಆತನ ವಿಚಾರಣೆ ನಡೀಲಿಕ್ಕೆ ಇರುವಂಥದ್ದು. ಅಂದರೆ ನಾಳೆಯೂ ಕೂಡ ವಿಚಾರಣೆ ಮುಂದುವರಿಯುವಂಥ ಸಾಧ್ಯತೆ ಇದೆ. ಹೀಗಾಗಿ ಸದ್ಯ ಆತನನ್ನು ತೀವ್ರವಾದಂಥ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ನಾಗೇಶ್ ಕದ್ರಿ ಅವರು ಆತನನ್ನು ವಿಚಾರಣೆ ಮಾಡ್ತಾ ಇರುವಂಥದ್ದು. ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆಗಳನ್ನು ಆತನ ಮುಂದೆ ಇಡ್ತಿದ್ದಾರೆ. ಪ್ರಮುಖವಾಗಿ ಒಂದು ವಿಡಿಯೋ ಏನಿದೆಯಲ್ಲ ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಾದರೆ, ಮತ್ತೊಂದು ಆತ ಯೂಟ್ಯೂಬ್ ಚಾನಲ್ ಏನಿದ್ದಾನೆ ಅಂದರೆ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡಿದ್ದಾನೆ. ಹೀಗಾಗಿ ಆತನ ಯೂಟ್ಯೂಬ್ ಚಾನಲ್ಗೆ ಸಂಬಂಧಿಸಿದಂಥ ಸಾಕಷ್ಟು ಪ್ರಶ್ನೆಗಳು, ಮತ್ತೊಂದು ಆತನ ಹಿಂದೆ ಯಾರೆಲ್ಲ ಕೆಲಸ ಮಾಡಿದ್ರು ಅಂದರೆ ಆ ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗಿ ಯಾರೆಲ್ಲ ಕೆಲಸ ಮಾಡಿದ್ರು, ಆ ಯೂಟ್ಯೂಬ್ ಚಾನಲ್ ಆತನ ಒಡೆತನದಲ್ಲಿ ಇದೆಯಾ ಅಥವಾ ಪಾಲುದಾರಿಕೆಯಲ್ಲಿ ಇದೆಯಾ, ಈ ರೀತಿಯಂಥ ಪ್ರಶ್ನೆಗಳು ಕೂಡ ಕೇಳ್ತಾ ಇರುವಂಥದ್ದು. ಜೊತೆಗೆ ಆತ ತಾನೇ ಏನೋ ವಿಡಿಯೋ ಮಾಡಿದ್ನ ಅಥವಾ ಯಾರಾದರೂ ಪ್ರಚೋದನೆ ನೀಡಿ ಆತನಲ್ಲಿ ವಿಡಿಯೋ ಮಾಡಿಸಿದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಇರುವಂಥದ್ದು. ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಆತನಲ್ಲಿ ಕೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಸಾಕ್ಷಿಯನ್ನು ಕೇಳ್ತಾ ಇದ್ದಾರೆ. ಅಂದರೆ ಆತ ವಿಡಿಯೋದಲ್ಲಿ 1000ಕ್ಕೂ ಹೆಚ್ಚು ಶವಗಳನ್ನು ಈ ವ್ಯಕ್ತಿ ಏನಿದ್ದಾನೆ ಆತ ಹೂತ ಹಾಕಿದ್ದಾನೆ ಅಂತ ವಿಡಿಯೋದಲ್ಲಿ ಹೇಳಿದ್ದ. ಅದಕ್ಕೆ ಸಾಕ್ಷಿ ಏನಿದೆ, ಅದಕ್ಕೆ ಆಧಾರ ಏನಿದೆ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂಥದ್ದು. ಆದರೆ ಸಾಕ್ಷಿಗೆ ಸಂಬಂಧಿಸಿದಂತೆ ಆತನಲ್ಲಿ ಯಾವುದೇ ರೀತಿಯಾದಂಥ ಉತ್ತರ ಇಲ್ಲ. ಭಾಳಷ್ಟು ಅಸ್ಪಷ್ಟವಾದಂಥ ಉತ್ತರಗಳನ್ನು ಕೂಡ ನೀಡ್ತಾ ಇರುವಂಥದ್ದು. ಕೆಲವೊಂದು ಕಡೆ ಗಲಿಬಿಲಿ ಆದಂಥ ಉತ್ತರಗಳನ್ನು ಕೂಡ ನೀಡ್ತಾ ಇರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟ ಉತ್ತರವನ್ನು ಕೊಡ್ತಾ ಇಲ್ಲ. ಜೊತೆಗೆ ಅದಕ್ಕೆ ಸಂಬಂಧಿಸಿದಂಥ ಯಾವುದೇ ರೀತಿಯಾದಂಥ ಸಾಕ್ಷಿ ಮತ್ತು ದಾಖಲೆಗಳನ್ನು ಕೊಡ್ತಾ ಇಲ್ಲ. ಒಂದಷ್ಟು ದಾಖಲೆಗಳನ್ನು ತಂದಿದ್ದಾನೆ, ಆದರೆ ಆ ಒಂದು ದಾಖಲೆಗಳು ಅವರ ಪ್ರಶ್ನೆಗೆ ಪೂರಕ ಆಗ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಅಂದರೆ ಆತ ಬರುವಂಥ ಸಂದರ್ಭದಲ್ಲೂ ಕೂಡ ಸುಮಾರು 10 ಗಂಟೆ ವೇಳೆಗೆ ಆತ SIT ಠಾಣೆಗೆ ಆಗಮಿಸಬೇಕಿತ್ತು. ಅಂದರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆಗಮಿಸಬೇಕಾಗಿತ್ತು. ಆತ ಬಂದದ್ದು ಮಾತ್ರ 1 ಗಂಟೆ ಸುಮಾರಿಗೆ. ಅಂದರೆ ಅದಕ್ಕಿಂತ ಮೊದಲು ವಕೀಲರ ಜೊತೆ ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸಿ ವೆಲ್ ಪ್ರಿಪೇರ್ಡ್ ಆಗಿ ಆತ ಬಂದಿದ್ದ. ಅಂದರೆ ಯಾವ ರೀತಿಯಾದಂಥ ಪ್ರಶ್ನೆಗಳು ಬರಬಹುದು, ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ವಕೀಲರ ಜೊತೆ ಚರ್ಚೆ ಮಾಡಿದ್ದ, ವಕೀಲರ ಸಲಹೆಗಳನ್ನು ಕೇಳಿದ್ದ, ವಕೀಲರು ಒಂದಷ್ಟು ಮಾರ್ಗದರ್ಶನವನ್ನು ಕೂಡ ನೀಡಿದ್ರು. ಅಂದ್ರೆ ಇದೇ ರೀತಿಯಾದಂತಹ ಪ್ರಶ್ನೆಗಳನ್ನು 3 ಗಂಟೆಯಿಂದ ಸಮೀರ್ಗೆ ಡ್ರಿಲ್ ನಡೀತಾ ಇದೆ. ಬೆಳ್ತಂಗಡಿ ಠಾಣೆಯಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಯೂಟ್ಯೂಬರ್ ಸಮೀರ್ಗೆ ತನಿಖಾಧಿಕಾರಿ ನಾಗೇಶ್ ಕದ್ರಿ ಡ್ರಿಲ್ ಮಾಡ್ತಾ ಇದ್ದಾರೆ. ತನಿಖಾಧಿಕಾರಿಯ ಸಾಲು ಪ್ರಶ್ನೆಗಳಿಗೆ ಸಮೀರ್ ಥಂಡ ಹೊಡೆದಿರೋದು. ಯೂಟ್ಯೂಬ್ ಚಾನಲ್ ವಿಡಿಯೋ ಬಗ್ಗೆ ಪ್ರಶ್ನೆಗಳ ಸುರಿಮಳೆ. ದೂತ ಅನ್ನುವಂಥ ಯೂಟ್ಯೂಬ್ ಚಾನಲ್ ಜೊತೆಗೆ ನಿಮ್ಮ ಸಂಬಂಧ ಏನು? ವಿಚಾರಣೆಯಲ್ಲಿ AI ವಿಡಿಯೋ ರಹಸ್ಯ ಬಯಲಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ವಿಡಿಯೋ ತಯಾರಿಕೆ ಅಪ್ಲೋಡ್ ಬಗ್ಗೆ ಸಾಲು ಪ್ರಶ್ನೆಗಳಿದೆ. ತನಿಖಾಧಿಕಾರಿ ಸಾಲು ಪ್ರಶ್ನೆಗಳಿಗೆ ಸಮೀರ್ ಕಂಗಾಲಾಗಿರೋದು. ಸಮೀರ್ ಈಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತಾನ, ಗಲಿಬಿಲಿಗೊಂಡಿದ್ದಾನ? ಹಲವು ರೀತಿಯ ಸಂಶಯಗಳು ಕಾಡ್ತಾ ಇದೆ. ದಿನೇಶ, ಏನ್ ನಡೀತಾ ಇದೆ ವಿಚಾರಣೆಯ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ? ಶ್ರೀಪಾದ್ ಪಾಟೀಲ್ 1 ಗಂಟೆ ಸುಮಾರಿಗೆ ಯೂಟ್ಯೂಬರ್ ಸಮೀರ್ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿರುವಂಥದ್ದು. 1 ಗಂಟೆ ಸುಮಾರಿಗೆ ಆತನ ವಿಚಾರಣೆ ಕೂಡ ಶುರುವಾಗಿರುವಂಥದ್ದು. ಈಗ 3 ಗಂಟೆ ಆಗ್ತಾ ಬಂತು. ಅಂದರೆ 3 ಗಂಟೆಗಳ ಕಾಲ ಆತನನ್ನು ವಿಚಾರಣೆ ಮಾಡಿರುವಂಥದ್ದು. ಮುಂದೆಯೂ ಕೂಡ ವಿಚಾರಣೆ ಮಾಡಲಿಕ್ಕೆ ಇರುವಂಥದ್ದು. ಇವತ್ತು ಸಂಜೆವರೆಗೂ ಕೂಡ ಆತನ ವಿಚಾರಣೆ ನಡೆಯುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇರುವಂಥದ್ದು. ಅಗತ್ಯ ಬಿದ್ದರೆ ನಾಳೆಯೂ ಕೂಡ ಆತನ ವಿಚಾರಣೆ ನಡೀಲಿಕ್ಕೆ ಇರುವಂಥದ್ದು. ಅಂದರೆ ನಾಳೆಯೂ ಕೂಡ ವಿಚಾರಣೆ ಮುಂದುವರಿಯುವಂಥ ಸಾಧ್ಯತೆ ಇದೆ. ಹೀಗಾಗಿ ಸದ್ಯ ಆತನನ್ನು ತೀವ್ರವಾದಂಥ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ನಾಗೇಶ್ ಕದ್ರಿ ಅವರು ಆತನನ್ನು ವಿಚಾರಣೆ ಮಾಡ್ತಾ ಇರುವಂಥದ್ದು. ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆಗಳನ್ನು ಆತನ ಮುಂದೆ ಇಡ್ತಿದ್ದಾರೆ. ಪ್ರಮುಖವಾಗಿ ಒಂದು ವಿಡಿಯೋ ಏನಿದೆಯಲ್ಲ ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಾದರೆ, ಮತ್ತೊಂದು ಆತ ಯೂಟ್ಯೂಬ್ ಚಾನಲ್ ಏನಿದ್ದಾನೆ ಅಂದರೆ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡಿದ್ದಾನೆ. ಹೀಗಾಗಿ ಆತನ ಯೂಟ್ಯೂಬ್ ಚಾನಲ್ಗೆ ಸಂಬಂಧಿಸಿದಂಥ ಸಾಕಷ್ಟು ಪ್ರಶ್ನೆಗಳು, ಮತ್ತೊಂದು ಆತನ ಹಿಂದೆ ಯಾರೆಲ್ಲ ಕೆಲಸ ಮಾಡಿದ್ರು ಅಂದರೆ ಆ ಒಂದು
ಯೂಟ್ಯೂಬ್ ಚಾನಲ್ಗೆ ಹೋಗಿ ಯಾರೆಲ್ಲ ಕೆಲಸ ಮಾಡಿದ್ರು ಆ ಯೂಟ್ಯೂಬ್ ಚಾನಲ್ ಆತನ ಒಡೆತನದಲ್ಲಿ ಇದೆಯಾ ಅಥವಾ ಪಾಲುದಾರಿಕೆಯಲ್ಲಿ ಇದೆಯಾ, ಈ ರೀತಿಯಂಥ ಪ್ರಶ್ನೆಗಳು ಕೂಡ ಕೇಳ್ತಾ ಇರುವಂಥದ್ದು. ಜೊತೆಗೆ ಆತ ತಾನೇ ಏನೋ ವಿಡಿಯೋ ಮಾಡಿದ್ನ ಅಥವಾ ಯಾರಾದರೂ ಪ್ರಚೋದನೆ ನೀಡಿ ಆತನಲ್ಲಿ ವಿಡಿಯೋ ಮಾಡಿಸಿದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಇರುವಂಥದ್ದು. ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಆತನಲ್ಲಿ ಕೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಸಾಕ್ಷಿಯನ್ನು ಕೇಳ್ತಾ ಇದ್ದಾರೆ. ಅಂದರೆ ಆತ ವಿಡಿಯೋದಲ್ಲಿ 1000ಕ್ಕೂ ಹೆಚ್ಚು ಶವಗಳನ್ನು ಈ ವ್ಯಕ್ತಿ ಏನಿದ್ದಾನೆ ಆತ ಹೂತು ಹಾಕಿದ್ದಾನೆ ಅಂತ ವಿಡಿಯೋದಲ್ಲಿ ಹೇಳಿದ್ದ. ಅದಕ್ಕೆ ಸಾಕ್ಷಿ ಏನಿದೆ, ಅದಕ್ಕೆ ಆಧಾರ ಏನಿದೆ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂಥದ್ದು. ಆದರೆ ಸಾಕ್ಷಿಗೆ ಸಂಬಂಧಿಸಿದಂತೆ ಆತನಲ್ಲಿ ಯಾವುದೇ ರೀತಿಯಾದಂಥ ಉತ್ತರ ಇಲ್ಲ. ಬಹಳಷ್ಟು ಅಸ್ಪಷ್ಟವಾದಂಥ ಉತ್ತರಗಳನ್ನು ಕೂಡ ನೀಡ್ತಾ ಇರುವಂಥದ್ದು. ಕೆಲವೊಂದು ಕಡೆ ಗಲಿಬಿಲಿ ಆದಂಥ ಉತ್ತರಗಳನ್ನು ಕೂಡ ನೀಡ್ತಾ ಇರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟ ಉತ್ತರವನ್ನು ಕೊಡ್ತಾ ಇಲ್ಲ. ಜೊತೆಗೆ ಅದಕ್ಕೆ ಸಂಬಂಧಿಸಿದಂಥ ಯಾವುದೇ ರೀತಿಯಾದಂಥ ಸಾಕ್ಷಿ ಮತ್ತು ದಾಖಲೆಗಳನ್ನು ಕೊಡ್ತಾ ಇಲ್ಲ. ಒಂದಷ್ಟು ದಾಖಲೆಗಳನ್ನು ತಂದಿದ್ದಾನೆ, ಆದರೆ ಆ ಒಂದು ದಾಖಲೆಗಳು ಅವರ ಪ್ರಶ್ನೆಗೆ ಪೂರಕ ಆಗ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಅಂದರೆ ಆತ ಬರುವಂಥ ಸಂದರ್ಭದಲ್ಲೂ ಕೂಡ ಸುಮಾರು 10 ಗಂಟೆ ವೇಳೆಗೆ ಆತ SIT ಠಾಣೆಗೆ ಆಗಮಿಸಬೇಕಿತ್ತು. ಅಂದರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆಗಮಿಸಬೇಕಾಗಿತ್ತು. ಆತ ಬಂದದ್ದು ಮಾತ್ರ 1 ಗಂಟೆ ಸುಮಾರಿಗೆ. ಅಂದರೆ ಅದಕ್ಕಿಂತ ಮೊದಲು ವಕೀಲರ ಜೊತೆ ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸಿ ವೆಲ್ ಪ್ರಿಪೇರ್ಡ್ ಆಗಿ ಆತ ಬಂದಿದ್ದ. ಅಂದರೆ ಯಾವ ರೀತಿಯಾದಂಥ ಪ್ರಶ್ನೆಗಳು ಬರಬಹುದು, ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ವಕೀಲರ ಜೊತೆ ಚರ್ಚೆ ಮಾಡಿದ್ದ, ವಕೀಲರ ಸಲಹೆಗಳನ್ನು ಕೇಳಿದ್ದ, ವಕೀಲರು ಒಂದಷ್ಟು ಮಾರ್ಗದರ್ಶನವನ್ನು ಕೂಡ ನೀಡಿದ್ರು. ಅಂದರೆ ಇದೇ ರೀತಿಯಾದಂಥ ಪ್ರಶ್ನೆಗಳನ್ನು